ನಮಸ್ಕಾರ ಸ್ನೇಹಿತರೆ, ಹೂವಿನ ಗಿಡಗಳ ಬಗ್ಗೆ, ಆಯುರ್ವೇದಿಯ ಅಥವಾ ಔಷಧೀಯ ಗಿಡಗಳ ಬಗ್ಗೆ ನಾವು ಹಿಂದಿನ ವಿಡಿಯೋಗಳಲ್ಲಿ ಅನೇಕ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಹಾಗೆಯೇ ನಾವು ಕಳೆ ಗಿಡಗಳು ಅಂತ ನಿರ್ಲಕ್ಷಿಸುವ, ಕಿತ್ತು ಬಿಸಾಕುವ ಅನೇಕ ಗಿಡಗಳಲ್ಲಿಯೂ ಕೂಡ ಈ ಔಷಧೀಯ ಗುಣಗಳಿರೋದನ್ನು, ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಇವುಗಳ ಉಪಯೋಗದ ಬಗ್ಗೆ ಕೂಡ ನನ್ನ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಇವತ್ತು ಸಹ ಇಂಥದ್ದೇ ಒಂದು ಕಳೆ ಗಿಡದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಗಿಡದಿಂದ ಉಂಟಾಗುವಂತಹ ತೊಂದರೆಗಳ ಬಗ್ಗೆ ನಮಗೆ ಹೆಚ್ಚು ತಿಳಿದಿದೆಯೇ ವಿನಃ ಇದರ ಉಪಯೋಗಗಳ ಬಗ್ಗೆ ಹೆಚ್ಚು ತಿಳಿದಿಲ್ಲ. ಇವತ್ತು ಈ ಕಳೆ ಗಿಡದ ಉಪಯೋಗಗಳ ಬಗ್ಗೆ, ಇದನ್ನು ನಿಮ್ಮ ಮನೆಯಲ್ಲಿ ಬೆಳೆಸಿಕೊಳ್ಳೋ ವಿಧಾನದ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಸುಂದರ ಹೂಗಳನ್ನು ಹೊಂದಿರುವಂತಹ ಈ ಗಿಡದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಸುಂದರವಾದ ಹೂಗಳನ್ನು ಬಿಟ್ಟಿದೆ ಅಂಥೇಳಿ. ಈ ಗಿಡದ ಹೆಸರು ಲಂಟಾನ. ಇದನ್ನು ಕನ್ನಡದಲ್ಲಿ ಲಂಟಾನ ಗಿಡ, ಚದುರಂಗಿ ಗಿಡ, ರೋಜವಾಳ ಗಿಡ, ಜಿಡ್ಡಿ ಗಿಡ, ಕಸೂತಿ ಗಿಡ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ವೈಜ್ಞಾನಿಕ ಹೆಸರು ಲಂಟಾನ ಕ್ಯಾಮರಾ ಅಂಥೇಳಿ. ಈ ಗಿಡ ತಂತಾನೆ ಎಲ್ಲ ಕಡೆ ಬೆಳೆಯುತ್ತೆ. ಇದನ್ನು ಹಾಗೆ ಬೆಳೆಯೋದಕ್ಕೆ ಬಿಟ್ಟರೆ ನಿಮ್ಮ ತೋಟದ ತುಂಬೆಲ್ಲ ಹರಡಿಕೊಳ್ಳುತ್ತೆ. ಇದರಿಂದ ಬೇರೆ ಗಿಡಗಳಿಗೆ ತೊಂದರೆ ಆಗುತ್ತೆ. ಆದ್ದರಿಂದ ಕಳೆ ಗಿಡ ಅಂತ ಇದನ್ನು ಬೇರು ಸಮೇತ ಕಿತ್ತು ಹಾಕ್ತಾರೆ. ಈ ಗಿಡದ ಪ್ರಮುಖ ಆಕರ್ಷಣೆ ಅಂತಂದರೆ ಇದರ ಕಲರ್ಫುಲ್ ಹೂಗಳು ಹಾಗೂ ಪೂರ್ಣ ಮಾಗಿದ ಕಪ್ಪು ಬಣ್ಣದ ಚಿಕ್ಕ ಚಿಕ್ಕ ಹಣ್ಣಿನ ಗೊಂಚಲುಗಳು. ಇದರಲ್ಲಿ ಸಾಮಾನ್ಯವಾಗಿ ಹಳದಿ, ಪಿಂಕ್, ಆರೆಂಜ್, ಪರ್ಪಲ್ ಹಾಗೂ ಕೆಂಪು ಬಣ್ಣದ ಹೂಗಳನ್ನು ನೀವು ಕಾಣಬಹುದು. ಇದರ ಆಕರ್ಷಕ ಹೂಗಳಿಂದಾಗಿಯೇ ಇದನ್ನು ಮನೆಗಳಲ್ಲಿ ಬೆಳೆಸಿಕೊಳ್ತಾರೆ. ಲಂಟಾನ ಗಿಡವನ್ನು ನೀವು ಪಾಟ್ಗಳಲ್ಲಿ ಬೆಳೆಸ್ಕೊಳ್ಬಹುದು. ಇದಕ್ಕೆ ವೆಲ್ ಡ್ರೈನ್ಡ್ ಸಾಯಿಲ್ ಅಂದರೆ ನೀರು ಸರಾಗವಾಗಿ ಹರಿದು ಹೋಗುವಂತೆ ಇರಬೇಕು. ಚೆನ್ನಾಗಿ ಬೆಳೆಯಬೇಕು ಅಂತಂದರೆ ಸಾವಯವ ಗೊಬ್ಬರವನ್ನು ನೀವು ಹಾಕಬಹುದು. ಸಾಕಷ್ಟು ಸೂರ್ಯನ ಬೆಳಕಿನ ಅವಶ್ಯಕತೆ ಇದಕ್ಕೆ ಇರುತ್ತೆ. ಹೆಚ್ಚಿನ ನೀರಿನ ಅವಶ್ಯಕತೆ ಇಲ್ಲ. ಅಂದರೆ ಅಗತ್ಯಕ್ಕಿಂತ ಹೆಚ್ಚು ನೀರನ್ನು ಹಾಕಬೇಡಿ. ದೊಡ್ಡ ಗಿಡವಾಗಿ ಇದು ಬೆಳೆಯೋದ್ರಿಂದ ಆಗಾಗ್ಗೆ ಪ್ರೂನಿಂಗ್ ಮಾಡ್ತಾ ಇರಿ. ಇಷ್ಟು ಕೇರ್ ತಗೊಂಡ್ರೆ ಸಾಕು, ಲಂಟಾನ ಗಿಡವನ್ನು ನೀವು ಬಹಳ ಸುಲಭವಾಗಿ ಮನೆಯಲ್ಲೇ ಬೆಳೆಸ್ಕೊಳ್ಬಹುದು. ನೀವು ನೆಲದಲ್ಲಿ ಬೆಳೆದರೆ ಬೇರೆ ಗಿಡಗಳಿಗೆ ತೊಂದರೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಇದು ತುಂಬ ದೊಡ್ಡದಾಗಿ ಬೆಳೆದ್ರೆ ಬೇರೆ ಗಿಡಗಳಿಗೆ ತೊಂದರೆ ಆಗುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ಪಾಟ್ನಲ್ಲೇ ಇದನ್ನು ಬೆಳೆಸ್ಕೊಳ್ಳಿ. ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲಾದರೂ ಲಂಟಾನ ಬೆಳೆದಿದ್ರೆ ಇದರ ಬೀಜವನ್ನು ತಂದು ನೀವು ಹಾಕಿ ಬೆಳೆಸ್ಬೋದು. ಈ ಬೀಜಗಳು ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ. ಇದನ್ನು ತರಿಸ್ಕೊಂಡು ನೀವು ಲಂಟಾನ ಗಿಡವನ್ನು ಬೆಳೆಸ್ಕೊಳ್ಬಹುದು. ಈ ರೀತಿ ನೀವು ಲಂಟಾನ ಗಿಡವನ್ನು ಬೆಳೆಸೋದ್ರಿಂದ ಸೊಳ್ಳೆಗಳು ನಿಯಂತ್ರಣಕ್ಕೆ ಬರ್ತವೆ. ಅಂದರೆ ಈ ಗಿಡದ ಎಲೆಗಳಲ್ಲಿ ಒಂದು ಬಗೆಯ ರಾಸಾಯನಿಕ ಇರುತ್ತೆ. ಇದರ ವಾಸನೆಯಿಂದಾಗಿ ಸೊಳ್ಳೆಗಳು ಹತ್ತಿರ ಬರೋದಿಲ್ಲ. ಆದ್ದರಿಂದ ತೋಟದ ಸೌಂದರ್ಯದ ಜೊತೆ ಸೊಳ್ಳೆಗಳನ್ನು ಓಡಿಸೋದಕ್ಕೆ ಸಹ ನೀವು ಈ ಗಿಡವನ್ನು ಪಾಟ್ಗಳಲ್ಲಿ ಬೆಳೆಸ್ಕೊಳ್ಬಹುದು. ಈ ಲಂಟಾನವನ್ನು ನಾವು ಕಳೆ ಗಿಡವಾಗಿ ಪರಿಗಣಿಸಿದರೂ ಕೂಡ ಇದರಿಂದ ಅನೇಕ ಉಪಯೋಗಗಳಿದ್ದಾವೆ. ಅವು ಯಾವ್ಯಾವು ಅಂತ ನೋಡೋದಾದರೆ, ಮೊದಲನೇದಾಗಿ ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಲಂಟಾನ ಗಿಡವನ್ನು ಚರ್ಮದ ಇನ್ಫೆಕ್ಷನ್ಸ್ ತಡೆಯೋದಕ್ಕೆ ಉಪಯೋಗಿಸ್ತಾರೆ. ಇದರ ಎಲೆಯ ರಸದಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಗುಣಗಳಿದ್ದಾವೆ. ಅಷ್ಟೇ ಅಲ್ಲ, ಇದನ್ನು ಫಂಗಿಸೈಡ್ ಆಗಿ, ಇನ್ಸೆಕ್ಟಿಸೈಡ್ ಆಗಿ ಕೂಡ ಉಪಯೋಗಿಸ್ತಾರೆ. ಅಂದರೆ ಫಂಗಸನ್ನು ತಡೆಯೋದಕ್ಕೆ ಕೀಟನಾಶಕವಾಗಿ ಕೂಡ ಉಪಯೋಗಿಸ್ತಾರೆ. ಈ ಗಿಡದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಗುಣಗಳಿದ್ದಾವೆ. ಅಷ್ಟೇ ಅಲ್ಲ, ಉರಿಯೂತ ನಿವಾರಕ ಗುಣಗಳಿದ್ದಾವೆ. ಲಂಟಾನ ಕ್ಯಾಮರಾ ಎಲೆಯ ಎಕ್ಸ್ಟ್ರಾಕ್ಟನ್ನು ನ್ಯೂರೋ ಇನ್ಫ್ಲಮೇಷನ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹಾಗೂ ಜ್ಞಾಪಕ ಶಕ್ತಿಯನ್ನು ಹೆಚ್ಚು ಮಾಡೋದಕ್ಕೆ ಉಪಯೋಗ ಮಾಡಲಾಗುತ್ತೆ. ವಿಶೇಷವಾಗಿ ಆಲ್ಝೈಮರ್ ನಿವಾರಣೆಯಲ್ಲಿ ಕೂಡ ಇದರ ಉಪಯೋಗ ಇದೆ. ಲಂಟಾನ ಎಲೆಗಳಿಂದ ತಯಾರಿಸಿದಂತಹ ಡಿಕಾಕ್ಷನನ್ನು ಹರ್ಬಲ್ ಮೆಡಿಸಿನ್ ಆಗಿ ಉಪಯೋಗ ಮಾಡಲಾಗುತ್ತೆ. ದೇಹದ ಮೇಲೆ ಉಂಟಾಗುವಂತಹ ಗಾಯಗಳ ಟ್ರೀಟ್ಮೆಂಟ್ಗೆ ಈ ಡಿಕಾಕ್ಷನನ್ನು ಉಪಯೋಗಿಸ್ತಾರೆ. ರಕ್ತಸ್ರಾವ ಉಂಟಾದಾಗ ಈ ರಕ್ತಸ್ರಾವವನ್ನು ತಡೆಯೋದಕ್ಕೆ ಸಹ ಇದನ್ನು ಉಪಯೋಗಿಸ್ತಾರೆ. ರಕ್ತಸ್ರಾವದಲ್ಲಿ ರಕ್ತ ಹೊರಗಡೆ ಬಂದಾಗ ರಕ್ತವನ್ನು ಹೆಪ್ಪುಗಟ್ಟುವಂತೆ ಮಾಡುವ ಗುಣ ಇದಕ್ಕೆ ಇರೋದ್ರಿಂದ ರಕ್ತಸ್ರಾವದಲ್ಲಿ ಇದನ್ನು ಉಪಯೋಗಿಸ್ತಾರೆ. ಸಾಮಾನ್ಯ ಜ್ವರದ ಟ್ರೀಟ್ಮೆಂಟ್ಗೆ ಈ ಡಿಕಾಕ್ಷನನ್ನು ಉಪಯೋಗ ಮಾಡಲಾಗುತ್ತೆ. ಕೆಮ್ಮಿನ ಟ್ರೀಟ್ಮೆಂಟ್ನಲ್ಲೂ ಸಹ ಇದರ ಉಪಯೋಗ ಇದೆ. ಇನ್ಫ್ಲೂಯೆನ್ಸಾ ಟ್ರೀಟ್ಮೆಂಟ್ನಲ್ಲಿ ಸಹ ಈ ಲಂಟಾನವನ್ನು ಉಪಯೋಗಿಸ್ತಾರೆ. ಹೊಟ್ಟೆ ನೋವಿಗೂ ಸಹ ಈ ಲಂಟಾನದ ಉಪಯೋಗ ಇದೆ. ಮಲೇರಿಯಾ ಟ್ರೀಟ್ಮೆಂಟ್ನಲ್ಲಿ ಇದನ್ನು ಉಪಯೋಗಿಸ್ತಾರೆ. ಲೈಂಗಿಕ ಕ್ರಿಯೆಯ ವೃದ್ಧಿಗಾಗಿ ಇದರ ಬೇರಿನ ಪುಡಿಯನ್ನು ಉಪಯೋಗ ಮಾಡಲಾಗುತ್ತೆ. ಅಷ್ಟೇ ಅಲ್ಲ, ಕ್ಯಾನ್ಸರ್ ಟ್ರೀಟ್ಮೆಂಟ್ನಲ್ಲೂ ಕೂಡ ಈ ಲಂಟಾನ ಗಿಡದ ಉಪಯೋಗಗಳಿದ್ದಾವೆ.
ಅಲ್ಸರ್ ಅಥವಾ ಹುಣ್ಣಿನ ನಿವಾರಣೆಯಲ್ಲೂ ಈ ಲಂಟಾನ ಗಿಡವನ್ನು ಉಪಯೋಗ ಮಾಡ್ತಾರೆ. ಲೆಪ್ರಸಿ ಟ್ರೀಟ್ಮೆಂಟ್ನಲ್ಲೂ ಸಹ ಈ ಲಂಟಾನವನ್ನು ಉಪಯೋಗ ಮಾಡ್ತಾರೆ. ಸ್ನೇಹಿತರೆ, ಈ ಲಂಟಾನ ಗಿಡ ಕಪ್ಪು ಬಣ್ಣದ ಚಿಕ್ಕ ಚಿಕ್ಕ ಹಣ್ಣಿನ ಗೊಂಚಲುಗಳನ್ನು ಬಿಡುತ್ತೆ. ಈ ಹಣ್ಣುಗಳನ್ನು ನಾವು ತಿನ್ನಬಹುದಾ ಅನ್ನೋ ಅನುಮಾನ ತುಂಬ ಜನರಲ್ಲಿ ಇದೆ. ಈ ಹಣ್ಣುಗಳು ಪೂರ್ಣವಾಗಿ ಮಾಗಿದ ನಂತರ ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ. ಇಂತಹ ಹಣ್ಣುಗಳನ್ನು ನಾವು ತಿನ್ನಬಹುದು. ಆದರೆ ಇನ್ನು ಸರಿಯಾಗಿ ಹಣ್ಣಾಗದ ಹಸಿರು ಕಾಯಿಗಳನ್ನು ನಾವು ತಿನ್ನಬಾರದು. ಇವು ಸ್ವಲ್ಪ ಪ್ರಮಾಣದಲ್ಲಿ ವಿಷಯುಕ್ತವಾಗಿರ್ತವೆ ಅಂತ ಹೇಳಲಾಗತ್ತೆ. ಆದ್ರಿಂದ ನೀವು ಪೂರ್ಣವಾಗಿ ಮಾಗಿದ ಹಣ್ಣುಗಳನ್ನು ಮಾತ್ರ ತಿನ್ನಬಹುದು. ಭಾರತದಲ್ಲಿ ಸಿಗುವಂತಹ ಲಂಟಾನ ಕ್ಯಾಮರಾ ಈ ಗಿಡದ ಹಣ್ಣುಗಳು ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಉಪಯೋಗಕ್ಕೆ ಬರುತ್ತೆ. ಈ ಹಣ್ಣುಗಳು ಚರ್ಮದ ತೊಂದರೆಗಳಿಗೆ ಉಪಯೋಗಕ್ಕೆ ಬರುತ್ತೆ. ಎಲುಬು ಹಾಗೂ ಕೀಲುಗಳ ಆರೋಗ್ಯಕ್ಕೆ, ಕೆಮ್ಮಿನ ನಿವಾರಣೆಗೆ, ಆಮೇಲೆ ನೋವನ್ನು ಕಡಿಮೆ ಮಾಡೋದಕ್ಕೆ, ಇಷ್ಟೆಲ್ಲ ಫ್ರೀ ರ್ಯಾಡಿಕಲ್ಸ್ಗಳನ್ನು ತಡೆಯೋದಕ್ಕೆ ಉಪಯೋಗಕ್ಕೆ ಬರುತ್ತೆ. ಇದಲ್ಲದೆ ಜೀರ್ಣಾಂಗ ವ್ಯೂಹದ ಆರೋಗ್ಯವನ್ನು ಹೆಚ್ಚು ಮಾಡೋದಕ್ಕೆ ಸಹ ಈ ಲಂಟಾನ ಗಿಡದ ಹಣ್ಣುಗಳು ಉಪಯೋಗಕ್ಕೆ ಬರುತ್ತೆ. ಇಷ್ಟೇ ಅಲ್ಲದೆ ಉಸಿರಾಟಕ್ಕೆ ಸಂಬಂಧಿಸಿದ ತೊಂದರೆಗಳಲ್ಲಿ ಇದು ಉಪಯೋಗಕ್ಕೆ ಬರುತ್ತೆ. ಹಸಿವನ್ನು ಹೆಚ್ಚಿಸೋದಕ್ಕೆ, ಅಂದರೆ ಕೆಲವರಲ್ಲಿ ಊಟ ಮಾಡೋದಕ್ಕೆ ಹಸಿವೆ ಆಗ್ತಾ ಇರೋದಿಲ್ಲ, ಇಂತಹವರಲ್ಲಿ ಕೂಡ ಈ ಹಣ್ಣಿನ ಉಪಯೋಗ ಇದೆ. ದೇಹದಿಂದ ಟಾಕ್ಸಿನ್ಸ್ಗಳನ್ನ, ಅಂದರೆ ವಿಷಯುಕ್ತ ಪದಾರ್ಥಗಳನ್ನ ಹೊರತೆಗೆಯುವಲ್ಲಿ ಸಹ ಈ ಲಂಟಾನ ಗಿಡದ ಹಣ್ಣುಗಳು ಉಪಯೋಗಕ್ಕೆ ಬರುತ್ತೆ. ಇಷ್ಟೇ ಅಲ್ಲದೆ ಹಲ್ಲು ನೋವಿನ ಟ್ರೀಟ್ಮೆಂಟ್ಗೂ ಕೂಡ ಈ ಲಂಟಾನ ಗಿಡದ ಹಣ್ಣುಗಳು ಉಪಯೋಗಕ್ಕೆ ಬರ್ತವೆ. ಆಮೇಲೆ ವೆಜೈನಲ್ ಡಿಸ್ಚಾರ್ಜ್ ತೊಂದರೆಗಳು ಯಾರಿಗಾರು ಇದ್ದರೆ ಈ ಹಣ್ಣು ತುಂಬನೇ ಉಪಯೋಗಕ್ಕೆ ಬರುತ್ತೆ. ಈ ಲಂಟಾನ ಗಿಡದ ಉಪಯೋಗ ಇಷ್ಟೇನಾ ಅಂತಂದರೆ ಖಂಡಿತ ಇಲ್ಲ. ಇದು ಉಪಯೋಗಗಳು ಇನ್ನೂ ಇದ್ದಾವೆ. ಫುಡ್ ಇಂಡಸ್ಟ್ರಿಯಲ್ಲಿ ಈ ಲಂಟಾನ ಗಿಡದ ಉಪಯೋಗ ಇದೆ. ಇದನ್ನು ನ್ಯಾಚುರಲ್ ಪ್ರಿಸರ್ವೇಟಿವ್ ಆಗಿ ಉಪಯೋಗಿಸಲಾಗುತ್ತೆ. ಇದರಲ್ಲಿ ಪ್ರಾಕೃತಿಕವಾಗಿ ಇರುವಂತಹ ಆಂಟಿ ಆಕ್ಸಿಡೆಂಟ್, ಆಂಟಿ ಮೈಕ್ರೋಬಿಯಲ್ ಹಾಗೂ ಆಂಟಿ ಇನ್ಫ್ಲಮೇಟರಿ ಗುಣಗಳಿಂದಾಗಿ ಆಹಾರ ಪದಾರ್ಥಗಳ ಶೆಲ್ಫ್ ಲೈಫನ್ನು ಹೆಚ್ಚಿಸುವಲ್ಲಿ ಇದು ಮಹತ್ತರವಾದ ಪಾತ್ರವನ್ನು ವಹಿಸುತ್ತೆ. ಲಂಟಾನ ಹೂಗಳಲ್ಲಿ ಗಾಢ ಕೆಂಪು ಹಾಗೂ ಹಳದಿ ಬಣ್ಣಗಳು ಇರೋದ್ರಿಂದ ಇವುಗಳನ್ನು ಆಹಾರ ಪದಾರ್ಥಗಳ ನ್ಯಾಚುರಲ್ ಕಲರ್ನಲ್ಲಿ ಉಪಯೋಗಿಸಲಾಗುತ್ತೆ. ಅಲ್ಲದೆ ಆಹಾರಕ್ಕೆ ಸುವಾಸನೆಯನ್ನು ಸೇರಿಸೋದಕ್ಕೆ ಸಹ ಇದನ್ನು ಉಪಯೋಗ ಮಾಡ್ತಾರೆ. ಸ್ನೇಹಿತರೆ, ಈ ಲಂಟಾನ ಗಿಡದಿಂದ ಇಷ್ಟೊಂದು ಉಪಯೋಗಗಳು ಇದ್ರೂ ಕೂಡ ಈ ಗಿಡವನ್ನು ನೀವು ಉಪಯೋಗಿಸೋದಕ್ಕಿಂತ ಮೊದಲು ಕೆಲವು ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಈ ಗಿಡದ ಎಲೆಗಳನ್ನು ಔಷಧವಾಗಿ ಉಪಯೋಗಿಸೋದಕ್ಕೂ ಮೊದಲು ಇದರ ವಿಷದ ಅಂಶದ ಬಗ್ಗೆ ಸರಿಯಾಗಿ ತಿಳಿದುಕೊಂಡಿರಬೇಕು. ಆರೋಗ್ಯ ತಜ್ಞರ ಸಲಹೆ ಪಡೆದುಕೊಂಡೇ ಇದನ್ನು ಉಪಯೋಗಿಸೋದು ಒಳ್ಳೆಯದು. ಈ ಗಿಡದ ಎಲ್ಲ ಭಾಗಗಳು ಸ್ವಲ್ಪ ಪ್ರಮಾಣದಲ್ಲಿ ವಿಷಯುಕ್ತವಾಗಿರುತ್ತೆ. ಅದರಲ್ಲೂ ಇದರ ಬೇರು ಹಾಗೂ ಹಣ್ಣಿನ ಭಾಗ ಹೆಚ್ಚಿನ ಪ್ರಮಾಣದಲ್ಲಿ ವಿಷಯುಕ್ತವಾಗಿರುತ್ತೆ. ಎಲ್ಲ ಭಾಗಗಳು ವಿಷಯುಕ್ತವಾಗಿರೋದ್ರಿಂದ ಇದನ್ನು ನಾವು ಒಂದು ವೇಳೆ ಕನ್ಸ್ಯೂಮ್ ಮಾಡಿದರೆ, ಅಂದರೆ ತಿಂದರೆ, ಇದರಿಂದ ನಾಸಿಯಾ, ವಾಮಿಟಿಂಗ್, ಡಯರಿಯಾ ಅಂದರೆ ವಾಂತಿ ಭೇದಿಗಳು ಉಂಟಾಗಬಹುದು. ಆಮೇಲೆ ಸೀರಿಯಸ್ ಇಂಜುರೀಸ್ ಅಂದರೆ ಲಿವರ್ ಹಾಗೂ ಕಿಡ್ನಿಗಳಿಗೂ ಇದರಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಆದ್ರಿಂದ ಇದರ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡೇ ನೀವು ಇದನ್ನು ಉಪಯೋಗಿಸಬೇಕು. ಸ್ನೇಹಿತರೆ, ಇಷ್ಟೆಲ್ಲ ಉಪಯೋಗ ಇರುವಂತಹ ಈ ಲಂಟಾನ ಗಿಡ, ಇದರ ಬೀಜಗಳು ಹಾಗೂ ಇದರ ಪುಡಿ ನಿಮಗೆ ಆನ್ಲೈನ್ನಲ್ಲಿ ಸಿಗುತ್ತೆ. ನೀವು ಬೇಕಿದ್ರೆ ತರಿಸ್ಕೊಂಡು ಇದನ್ನು ಉಪಯೋಗಿಸ್ಬೋದು. ಮನೆಯಲ್ಲೇ ಲಂಟಾನ ಗಿಡವನ್ನು ಬೆಳೆಸ್ಕೊಳ್ಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.